4ನೇ ಕ್ಲಾಸ್ವರೆಗೆ ಓದಿದ್ದೆ. ಮುಂದೆ ಓದೋಕ್ಕೆ ಇತ್ತು ನನಗೆ. ಮುಂದೆ ಓದಿಬೇಡ ಪಾಲನೆ ಕಾಯಕೊಂಡು ಹೋಗಬೇಕಲ್ಲ, ತಾಟಿ ಹೋದ್ ಗೊತ್ತೇ ಇಲ್ಲ, ತಾಟಿ ನೋಡೇ ಗೊತ್ತಿಲ್ಲ. ನಿಂಗೆ ಎಷ್ಟು ವರ್ಷ? ನಿಮ್ಮ ಜೀವನ ಹೆಂಗಿತ್ತು? ಈಗ ನಮ್ಗೆ ಏನಂದ್ರೆ ಮೊಬೈಲು, ಟಿವಿ, ಫ್ರಿಜ್ಜು, ಎಂಥದ್ದು ಇರಲ್ಲ. ಆಟ ಯಾರೋ ಆಟ ಆಗ್ತಿತ್ತು, ಬಯಲಾಟ. ಕಂಬಳ ಮಾಡಿದಲ್ಲಿ ದುಡ್ಡು ಕೊಡ್ತಿದ್ದಿಲ್ಲ ಅಂತಿಲ್ಲ. ಕಂಬಳದ ದಿವಸ ಅಡಿಕೆ ಸುಲ್ದಿದ್ದಕ್ಕೆ ದುಡ್ಡು ಇಲ್ಲ. ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಮ್ಮ ಅಜ್ಜ ಮಹಾಬಲೇಶ್ವರಯ್ಯನ ಬಗ್ಗೆ ಮಾತಾಡ್ತಿದ್ದೀನಿ. 90 ವರ್ಷದ ನಮ್ಮ ಅಜ್ಜನ ಜೀವನದ ಅನುಭವವನ್ನ ಅವನಿಂದಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಅಜ್ಜನ್ ಮಾತಾಡ್ಸೋಣ. ಅಜ್ಜ, ನನ್ನ ಚಾನಲ್ಗೆ ಸ್ವಾಗತ. ನೀನ್ ಚಿಕ್ಕ ವಯಸ್ಸಿನ ಕತೆ ಹೇಳಜ್ಜ. ನೀ ಹುಟ್ಟಿದೂರಿನ ಕತೆ, ನೀನ್ ಹಳೇ ಊರಲ್ಲಿ ಹೆಂಗಿದ್ರಿ, ಎಂತ ಕತೆ? ಸ್ಕೂಲೇ ಇರಲ್ಲ, ಸ್ಕೂಲಿಗೆ ಹೋಗ್ತಿದ್ದಿಲ್ಲ ಮುಂಚೆ. ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ಈಗ ಸ್ಕೂಲ್ ಬಂತು, ಅವಾಗ ಸ್ಕೂಲಿಗೆ ಹೋಗಿ 4ನೇ ಕ್ಲಾಸಿಗೆ 4ನೇ ಕ್ಲಾಸ್ವರೆಗೆ ಓದಿದ್ದೆ. 4ನೇ ಕ್ಲಾಸ್ವರೆಗೆ ಓದಿದ್ಯಾ? ಕಡೆಗೆ ಮುಂದೆ ಓದೋಕ್ಕೆ ಇತ್ತು ನನಗೆ. ಮುಂದೆ ಓದಿಬೇಡ ಪಾಲನೆ ಕಾಯಲ್ಲ, ಗದ್ದೆ ಮಾಡೋಕ್ಕೂ ಪಾಲನೆ ಕಾಯಕೊಂಡ ಕಡೆಗೆ ಪಾಲನೆ ಕಾಯ ಆಗ ಓದಿಸ್ಲೇ ಇಲ್ಲ. ನಿಂಗೆ ಓದಕ್ಕಂತ ಆಸೆ ಇತ್ತು. ಹಿರಣ್ಯ ಮೇಷ್ಟ್ರಕ್ಕೆ ವಾರನ ಮಾಡಿಸ್ಕೊಡ್ತಂತ ಸಾಗರದಲ್ಲಿ. ನೀವು ಓದು ಚೆನ್ನಾಗಾಗ್ತದೆ ಅಂತ ಸರಿಲ್ಲ. ಅವು ಅಪ್ಪ ಕಳಿಸಿದ್ದೇ ಇಲ್ಲ. ಈ ವರ್ಷ ಗದ್ದೆ ಮಾಡೋಕ್ಕೂ ಹಂಗೆ ಪಾಣೆ ತರೋಕ್ಕೂ ಪಾಣೆ ಕಾಯಬೇಕು. ಹಂಗೆ ಚಲೋ ಆಯ್ತು. ಸಾಕು ಜಾಸ್ತಿ ಹೋಗ್ಕೊಂಡು ಅಂತ ಮಾಡೋದು, ಹೆಂಗೆ ಮಾಡೋದು, ಏನು ಮಾಡೋದು ಅಂತಿತ್ತು. ನನಗೂ ಹಂಗೆ ಕನಸು ಅವಾಗ. ಓದೋದೇ ಬೇಡ ಹೇಳಿ ತಾಟಿ ಹೋಗ್ಕೊಂಡು ಹೋಗ್ಬೇಕಲ್ಲ, ತಾಟಿ ಹೋದ್ ಗೊತ್ತೇ ಇಲ್ಲ, ತಾಟಿ ನೋಡೇ ಗೊತ್ತಿಲ್ಲ. ಆಗಿರ್ಪೇಟೆ. ಅಜ್ಜ, ನಿಂಗೆ ಎಷ್ಟು ವರ್ಷ? 90 ವರ್ಷ. 90 ವರ್ಷ. ನಿನ್ನ ಕಾಲದಲ್ಲಿ ಅವಾಗ ನಿಮ್ ಜೀವನ ಹೆಂಗಿತ್ತು? ಈಗ ನಮ್ಗೆ ಏನಂದ್ರೆ ಮೊಬೈಲು, ಟಿವಿ, ಫ್ರಿಜ್ಜು, ಎಂಥದ್ದು ಇರಲ್ಲ. ಆಟ ಯಾರೋ ಆಟ ಆಗ್ತಿತ್ತು, ಬಯಲಾಟ. ಅದಕ್ಕೆ ಹೋಗ್ತಿದ್ದ. ತಾಳ್ಮದ್ಲು ಆಗ್ತಿತ್ತು ಊರದೆಲ್ಲ. ಈಗ 5 ಗಂಟೆ ಮನೆಗೆ ಹೋಗ್ತು. ನವರಾತ್ರಿ ಮನೆ, ಇದು ಗಣಪತಿ ಹಬ್ಬದಲ್ಲಿ, ಚೌತಿ ಹಬ್ಬದಲ್ಲಿ ಎಲ್ಲ ಹೋಗ್ತಿದ್ದ. ಎಲ್ಲ ನೋಡೋದು ಅಷ್ಟೇ. ಚೌತಿ ಹಬ್ಬದಲ್ಲೇ ತಾಳ್ಮದ್ಲೆ ಇದು ಎಲ್ಲ ಆಗ್ತಿತ್ತು. ಊರಾಗೆಲ್ಲವ ಇದೆಲ್ಲ ಹೋಗ್ತಿದ್ದ. ಮತ್ತು ಹೊರಗಡೆ ಎಲ್ಲೂ ಹೋಗ್ತಿದ್ದಿಲ್ಲ, ತಾಟೆ ನೋಡೇ ಗೊತ್ತಿಲ್ಲ. ಹೊಳೆ ದಾಟಿ ದೋಣಿ ದಾಟಿ ಹೋಗಕ್ಕಾಯ್ತು. ಹಳೆದ ಮೆಣಸ್ಕಾಡು ಹೊಳೆ ದಾಟಕ್ಕಾಯ್ತು ಆವಾಗ. ಮೆಣಸ್ಕಾಡು ಹೊಳೆ ಇತ್ತಾ? ಮೆಣಸ್ಕಾಡು ಹೊಳೆ ದೋಣಿ ದಾಟಿ ಹೋಗಕ್ಕಾಯ್ತು. ದಾಟಿ ಹೋಗಬೇಕು ಅಂತಂದ್ರೆ ನಿಮ್ಮನೆಯಿಂದ ರೋಡ್ ಇರಲ್ಲ? ರೋಡ್ ಇತ್ತು, ಮಣ್ಣು ರೋಡು. ದೋಣಿ ದಾಟಿ ಹೋಗಕ್ಕಾಯ್ತು ಹೊಳೆಯಲ್ಲಿ. ನಿಮ್ದು ಜೀವನ ಹೆಂಗೆ? ಎಷ್ಟು ಗಂಟೆಗೆ ಹೇಳ್ತಿದ್ದಿ? ಎಂತ ಮಾಡ್ತಿದ್ದಿ? ಬೆಳಗ್ಗೆ 6 ಗಂಟೆಗೆ ಎದ್ಬಿಡ್ತಿದ್ದೆ. 6 ಗಂಟೆಗೆ ಎದ್ಬಿಟ್ಟು ಎಂತೆಂತ ಕೆಲಸ ಮಾಡ್ತಿದ್ದಿ? 6 ಗಂಟೆಗೆ ಎದ್ದು ಹೂ ಕೊಯ್ಯೋದು, ಮಾಡೋದು. ಹೂ ಕೊಯ್ಯೋದು, ಹಾಡು ಹೇಳ್ಕೊಂಡು ಹೂ ಕೊಯ್ತಿದ್ರ? ಎಂತ ಹಾಡು ಹೇಳ್ತಿದ್ದಿ? ಈ ಬಿಚ್ಚಿ ದಂಡ ಹೇಳು, ಒಂಚೂರು ಗೊತ್ತಿದ್ರೆ ಹೇಳಜ್ಜ. ನೆನ್ಪಾಗ್ತಲ್ಯ? ಹಾಡು ಹೇಳ್ಕೊಂಡು ಹೆಚ್ಚಾಗಿದೆ ಈಗ. 90 ವರ್ಷ ಅಂದ್ರೆ ಏನ್ ಸಾಮಾನ್ಯನಾ? ಹೆಚ್ಚಾಗಿದೆ. ಬೆಳಗ್ಗೆ ಕಂಪ್ಲೀಟ್ ನೆನಪ ಹೋಗ್ತು. ಬೆಳಗ್ಗೆ ಹೇಳ್ತೀಯ? ಈಗಲೂ ಹೇಳ್ತೀಯ? ಈಗಲೂ ಹೇಳ್ತೀವಿ. ದಿವಸ ಹೂ ಕೊಯ್ಯಕ್ಕಿದ್ದ, ಈ ಬಿಚ್ಚಿದ್ದಂಡ, ಇದು ಎಲ್ಲ ಹೇಳ್ತೀವಿ. ಎಲ್ಲ ಹೇಳ್ತೀಯ? ಈಗಲೂ ಹೂ ಕೊಯ್ತೆ? ಈಗಲೂ ಹೂ ಕೊಯ್ತಿ. ಈಗ ದೇವ್ರ ಪೂಜೆ, ದೇವಸ್ಥಾನ ಪೂಜೆ ಮಾಡೋದು ಎಲ್ಲ ಕುತ್ಕೊಂಡೆ. ಅವಾಗೆಲ್ಲ ಕೆಲಸ ಮಾಡ್ತಿದ್ದೆ. ಅವಾಗ ಇದು ಹೂಗಿ ಕೊಯ್ಕ ಬಂದಾದ್ಮೇಲೆ ಎಂತ ಮಾಡ್ತಿದ್ದೆ? ಮಧ್ಯಾಹ್ನದಲ್ಲಿ ಈಗ ಕೆಲಸ ಮಾಡೋದು, ಒಪ್ಸ ಹಂಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಮತ್ತೆ ಹೋಗ್ದು.
ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರ ಊಟ ಆದ್ಮೇಲೆ? ಊಟ ಆದ್ಮೇಲೆ ರೆಸ್ಟ್ ಇಲ್ಲ ಅಂತಿಲ್ಲ, ಮತ್ ಕೆಲ್ಸ? ಕೂಡಲೇ ಚಾ ಮಾಡ್ತಿದ್ದ ಅಣ್ಣಯ್ಯ, ನಾನು ಸುಬ್ಬು ನನ್ನ ತಮ್ಮ ನಾನು ಹೊಂಟ್ಬಿಟ್ಟಿದ್ದೆ ಬುದ್ಧಿ ತಗೊಂಡು ಕೆಲ್ಸಕ್ಕೆ. ಗದ್ದೆನೆ ತೋಟ ಇತ್ತ ಅವಾಗ? ತೋಟ ಇತ್ತು, ಒಂದು ಎಕರೆ ತೋಟ ಇತ್ತು ನನಗೆ. ತೋಟದ ಕೆಲಸನೇ ಮಾಡ್ತಿದ್ದೆ, ಗದ್ದೆ ಕೆಲಸನೇ ಮಾಡ್ತಿದ್ದೆ. ಕೆಲಸ ಮಾಡ್ಕೊಂಡು ಗೇಣಿ ಗದ್ದೆ ಇತ್ತು, ಎರಡರ ಮನೆ ಗೇಣಿ ಗದ್ದೆ ಮಾಡ್ತಿದ್ದೆ. ನಿಮ್ಮ ಮನೆ ಗೇಣಿ ಗದ್ದೆ ಅಲ್ಲ. ಆಮೇಲೆ ತೋಟದಿಂದ ಬಂದ ಮೇಲೆ, ಗದ್ದೆಯಿಂದ ಬಂದ ಮೇಲೆ ಎಂತ ಮಾಡ್ತಿದ್ದಿ? ಗದ್ದೆಯಿಂದ ಬಂದ್ಮೇಲೆ ಸಾಯಂಕಾಲ ಊಟ ಮಾಡೋದು ಮನೆಗದು ಅಷ್ಟೇ. ಸುಸ್ತಾಗ್ತಿತ್ತು. ಅಡಿಕೆ ಸುಲಿ ಅದಿತ್ತಲ್ಲ, ಅಡಿಕೆ ಸುಲಿತಿದ್ದ, ಚಾಲಿ ಸುಲಿತಿದ್ದ. ಮುಯ್ಯಾಳು ಹೋಗ್ತಿದ್ರ? ಮುಯ್ಯಾಳಿ ಹೋಗ್ತಿದ್ದ, ಕಂಬಳ ಮಾಡ್ತಿದ್ದ, ಅಲ್ಲೂ ಹೋಗ್ತಿದ್ದ ಅಡಿಕೆ ಸುಲಿಯಲ್ಲಿ. ಅವಾಗ ಅಡಿಕೆ ಸುಲಿಯವರಿಗೆಲ್ಲ ತಿನ್ನಕ್ಕೆಲ್ಲ ಎಂತ ಕೊಡ್ತಿದ್ದ? ತಿನ್ನೋಕೆ ಅಂತಿದ್ದೇ ಇಲ್ಲ, ಬಿಸಿನೀರು ಅಷ್ಟೇ. ಅಷ್ಟೇ. ಅವಾಗ ಎಷ್ಟಿತ್ತು ಒಂದ್ ಡಬ್ಬಿಗೆ? ಒಂದು ಡಬ್ಬಿಗೆ ₹1, 8 ಆಣೆ ₹1 ಇತ್ತು ಅಡಿಕೆ. ಚಾಲಿಗೆ ಇಲ್ಲಿ ಬಂದ್ಮೇಲೆ ₹1 ಮಾಡಿದ ನಿನ್ನ ಅಪ್ಪನ ಅಜ್ಜ. ಅಲ್ಲೆಲ್ಲ 8 ಆಣೆ 4 ಆಣೆ. ಕಡೆಗೆ ಕಂಬಳ ಮಾಡ್ತಿದ್ದ. ಕಂಬಳ ಮಾಡಿದಲ್ಲಿ ದುಡ್ಡು ಕೊಡ್ತಿದ್ದಿಲ್ಲ ಅಂತಿಲ್ಲ, ತಿಂಡಿ ರಾತ್ರಿ ಇಡ್ಲಿ ಸಾಂಬಾರು. ಕಂಬಳದ ದಿವಸ ಅಡಿಕೆ ಸುಲ್ದಿದ್ದಕ್ಕೆ ದುಡ್ಡು ಇಲ್ಲ? ಈಗ ಸೊಲ್ದಕ್ಕೆ ಬಂದೆ ನಾನು ಎಷ್ಟೋ ಮನೇಲಿ. ಹೌದಾ? ನಾವು ತನಕ ಸುಲಿಯೋದು. ಬೆಳಗ್ ತನಕ ಸುಲಿತಿದ್ರ ಕಂಬಳ? ಬೆಳಗ್ ತನಕ. ನಿಮ್ಮಲ್ಲಿ ಒಂದು ಸುತ್ತ ಆಗಿತ್ತು, ಬೆಳಗ್ ತನಕ ಸುಲಿದ. ಓಹೋ, ಕಂಬಳದ ಮನೇಲಿ ದುಡ್ಡು ಇರ್ತಿರ್ಲಿಲ್ಲ. ತಿಂಡಿ ಕೊಡ್ತಿದ್ದ, ತಿಂಡಿ ಕೊಡ್ತಿದ್ದ. ಇಡ್ಲಿ ಸಾಂಬಾರು ಇದು ಕೊಡ್ತಿದ್ದ, ಬೆಳಗಾಗಿ ಮತ್ತೆ ತಿಂಡಿ ಎಲ್ಲ ಕೊಡ್ತಿದ್ದ. ಅವಾಗ ಚಾಲಿಗೆ ಎಷ್ಟಿತ್ತು? ಚಾಲಿ ಒಂದ್ ಡಬ್ಬಿಗೆ? ಸಾಲಿಗೂ ಅಷ್ಟೇ, ಸಾಲಿಗೂ ಕಡಿಮೆ, ₹1 ಇತ್ತಷ್ಟೇ. ₹1 ಕೊಡ್ತಿದ್ದ. ಮಳೆಗಾಲ ಎಲ್ಲ ಹೆಂಗಿತ್ತು ಅವಾಗಿನ ಕಾಲದಲ್ಲಿ? ಜೋರಿತ್ತು, ಚಳಿ. ಮಳೆಗಾಲದಲ್ಲಿ ಭಯಂಕರ ಮಳೆ. ಭಯಂಕರ ಮಳೆ. ಫುಲ್ ಕಂಬಳಿ ಕಂಬಳಿ ದಗಲೆ ಮಾಡ್ಕೊಂಡು, ಕಂಬಳಿ ದಗಳೆ ಹಾಕ್ಕೊಂಡು. ದಗಲೆ ಅಂದ್ರೆ ಕಂಬಳಿನ ಹೊದ್ದು ಮೈಗೆ ದಗಳೆ ಮಾಡ್ಕೊತಿದ್ದ. ಕೋಟ್ ತರ, ರೈನ್ ಕೋಟ್ ತರ ಮಾಡ್ಕೊತಿದ್ರ. ಹಾಕ್ಕೊಂಡು ಹೋಗ್ತು. ಕೊನೆಗೆ ತಂದ್ಬಿಟ್ಟು ಅದನ್ನ ಒಣಸ್ಕೊತಿದ್ರ? ಅಲ್ಲ, ಕಂಬಳಿ ಕಪ್ಪೆ ಹಾಕಿರ್ತಿದ್ದ, ಒಳಗೆ ಇತ್ತು ದಗಲೆ. ಕಂಬಳಿ ಕಪ್ಪೆ ಹಾಕಿರ್ತಿದ್ದ, ಕಂಬಳಿ ಕಪ್ಪೆ ಒಣಸ್ತಿದ್ದಿ. ಒಂದ್ ಕಪ್ಪೆ ಒಣಸಿದ್ದ. ಎಂತರಲ್ಲಿ ಒಣಸ್ತಿದ್ದಿ? ಹೊಗತಟ್ಟಿ ಹಾಕೋದು. ಹೊಗತಟ್ಟಿ ಅಂದ್ರೆ ಎಂತ? ಹೊಗತಟ್ಟಿ ಅಂದ್ರೆ ಒಂದು 4 ಕಂಬ ಹೋಗುದು ಹಿಂಗೆ ಹಾಕೋದು, ಒಟ್ಟಿಗೆ ಬೆಂಕಿ ಹಾಕೋದು, ಬೆಂಕಿ ಹಾಕಿ ಒಣಸೋದು. ಅದ್ರ ಮೇಲೆ ಏನಾರು ಎಂತ ಅಂದ್ರೆ ಕಬ್ಬಣದ್ದೇ ಹಾಕ್ತಿದ್ರ ಅಥವಾ? ಕಬ್ಬಣದ್ದಲ್ಲಪ್ಪ, ಈ ಅಡಿಕೆ ಮರ ತಟ್ಟಿ ಹಾಕೋದು. ಅದಕ್ಕೆ ತೊಟ್ಟಿ ಹಾಕ್ತಿದ್ವಿ. ತಟ್ಟಿ ಹಾಕಿ, ತೊಟ್ಟಿ ಅಂದ್ರೆ ಬಿದಿರಿನ ತೊಟ್ಟಿ 4 ಹಾಕ್ಕೊಂಡು ಅಲ್ಲಿ ಒಣಸ್ತಿದ್ದೆ. ಅವಾಗಿನ ಕಾಲ ಚೆನ್ನಾಗಿತ್ತ? ಇವಾಗಿನ ಕಾಲ ಚೆನ್ನಾಗಿತ್ತು, ಭಾರಿ ನೆಮ್ಮದಿ ಇತ್ತು. ನೆಮ್ಮದಿ ಇಲ್ಲ. ಈಗ ಬೇಕಾದ್ರೆ ದುಡ್ಡಿದ್ದು ಇದಿದ್ದು ನೆಮ್ಮದಿ ಇಲ್ಲ. ಅವಾಗ ದುಡ್ಡೇ ಇರಲ್ಲ, ದುಡ್ಡೇ ಕಾಣ್ತಿದ್ದಿಲ್ಲ. ನಾವು ನವರಾತ್ರಿ ಮನೆಗೆ ಹೋಗಿ ಒಂದು ಹೊಟ್ಟೆ ಬೆಲೆ ಕೊಡ್ತಿದ್ದ, ಅದೇ ಸರಿ. ಹೊಟ್ಟೆ ಬಿಲ್ಲಿಗೆ ಓಡೋಗ್ದು ನವರಾತ್ರಿ ಮನೆಗೆ. ಹೊಟ್ಟೆ ಬಿಲ್ಲೆ ಅಂದ್ರೆ ಅದು ದುಡ್ಡು ಇತ್ತ? ಅದಕ್ಕೆ 4 ಬಿಲ್ಲಿಗೆ 1 ಆಣೆ ಆಗ್ತಿತ್ತು. ಅವಾಗೆಲ್ಲ ಆಣೆ ಅಂದ್ರೆ ₹1 ತರನ? ₹1 ಅಲ್ಲ, 1 ಪೈಸಾ. 16 ಆಣೆಗೆ ₹1. ಓ, 16 ಆಣೆಗೆ ₹1. ಅದು ತಗೊಂಡು ಹೋಗ್ತಿದ್ರ ನವರಾತ್ರಿ ಮನೆ? ಅವಾಗ ಕರೆಂಟ್ ಎಲ್ಲ ಇರ್ಲಲ್ಲ? ಕರೆಂಟ್ ಇರ್ಲ ಅಂತಿಲ್ಲ. ಹೆಂಗಿರ್ತಿದ್ದೆ? ಹೊಗತಟ್ಟಿ ಹಾಕಿ ಅಡಿಕೆ ಸೋಲ್ತಿದ್ದ ನಾವು. ಚಿಮ್ನೆ ಹಣ್ಣು ಸಿಕ್ತಿತ್ತಲ್ಲ, ಚಿಮ್ನೆ ಹಣ್ಣು ಸಿಕ್ಕಿದ್ರೆ ಚಿಮ್ನೆ ಹಣ್ಣು ಸಿಕ್ತಿದ್ರೆ ಅಡಿಕೆ ಸೋಲ್ತಿದ್ದ. ಚಿಮ್ನೆ ಹಣ್ಣು ಸಿಕ್ತಿತ್ತಲ್ಲ, ಕಡೆ ಹೊಗತಟ್ಟಿ ಹಾಕೊಂಡು ಅಡಿಕೆ ಸೋಲ್ತಿದ್ದ. ಬೆಂಕಿ ಹಾಕ್ಕೊಂಡು ಕೂತ್ಕೊಂಡು ಆಚೆ ಈಚೆ ಕೂತ್ಕೊಂಡು ಅಡಿಕೆ ಹಂಗ್ ಸುಲಿತಿದ್ರ? ಓ, ಹಿಂದಿನ ಕಾಲದಲ್ಲಿ ಕರೆಂಟ್ ಇಲ್ಲದೆ ಇಲ್ಲ. ಕರೆಂಟ್ ಹೆಂಗೂ ಇಲ್ಲ. ದೀಪ, ಹರಳೆಣ್ಣೆ ದೀಪ. ವಾಸ್ತು ಬಗ್ಗರಿಗೆ ಹರಳೆಣ್ಣೆ ದೀಪ ಹಚ್ಚ ಇರ್ತಿದ್ದ, ಹಚ್ಚದ ಚಿಮ್ನಿ ಬಿಡ ಸಿಕ್ಕಿದ್ರೆ ಚಿಮ್ನಿ ಬಿಡ ಹತ್ತಿದ್ದ. ಸೀಮೆಣ್ಣೆ ಸಿಕ್ತಿರ್ಲಿಲ್ಲ. ನಿಮ್ಮಲ್ಲಿ ತಿಂಡಿ ಎಲ್ಲ ಎಂತ ಮಾಡ್ತಿದ್ದ? ತಿಂಡಿ ದೋಸೆ ರೊಟ್ಟಿ. ದೋಸೆ ರೊಟ್ಟಿ ಹೆಚ್ಚು. ಮಧ್ಯಾಹ್ನ ಅಡಿಗೆ? ಮಧ್ಯಾಹ್ನ ಊಟಕ್ಕೆ ತಂಬಳಿ
ತಂಬುಳಿ ಪಲ್ಯ ಪಲ್ಲಿ ಪಲ್ಯ ತರಕಾರಿ ಬೆಳಿತಿದ್ದೆ ನಾನು. ನಿಂಗನೆ ಬೆಳಿತಿದ್ದೆ. ಆಮೇಲೆ ತರಕಾರಿ ಬೆಳ್ಕೊತಿದ್ದೆ, ಹ್ಮ್ ತರಕಾರಿ ಬೆಳ್ಕೊಂಡು ತಿಂತಿದ್ದೆ. ಅಂಗಡಿಯಿಂದೆಲ್ಲ ತರ ಅಂಗಡಿಯಿಂದ ತರ ಇಲ್ಲದೆ ಇದೆ, ಇರ್ಲೆ. ಅಂಗಡಿಯಿಂದ ತೊಂದೇ ಗೊತ್ತಿಲ್ಲ ನಮಗೆ ಹಾ ತರಕಾರಿನ. ಹ್ಮ್ ಅದೇ ಬೆಳ್ಕೊತಿದ್ದೆ, ಸೌತೆಕಾಯಿ, ಮಲ್ಲಿಕಾಯಿ, ಹ್ಮ್ ಹಾಗೆ ವರ್ಷ ಯಾವ್ದೇ ಇಟ್ಕೊತಿದ್ದಿ? ವರ್ಷ ಯಾವುದು ಬೆಳ್ತಿತ್ತು. ಹ್ಮ್ ಹ್ಮ್ ಹ್ಮ್. ಸರಿ.